ಗುಡ್ಡಾಗಿದ್ದಾಳೆ ಪುಟ್ಟಿ. ಇಂಜೆಕ್ಷನ್ ಹಾಕಿಸ್ಕೊಂಡು ವೈಟ್ ಪಿಂಕ್ ಆಗಿದೆ ನೋಡಿ. ಹಾಯ್ ಹಲೋ, ಬ್ಲಡ್ ಡೊನೇಟ್ ಮಾಡಿದವರು ಜಾಲಿ ಮಾಡ್ತಾ ಇದ್ದಾರೆ. ಸಾರ್ ಬೇಬು 30 ml ಕೊಟ್ಬಿಟ್ಟು 60 ml ಹೊಡೆದಂಗೆ ಆಡ್ತಾವ್ ನೀವನು. ಮಗ ಊಟ ಮಾಡ್ದಲ್ಲ, ಊಟ ಮಾಡ್ದ ಮಗ. ಕಕ್ಕ ಮಾಡ್ದಾನ ಅವನು, ಕಕ್ಕ ಮಾಡದ್ನಂತೆ ಊಟವನು. ಕಕ್ಕನು ಮಾಡಿದ್ದಾನೆ, ಹುಚ್ಚನು ಮಾಡಿದಾನೆ, ಮಮ್ಮನು ತಿಂದಿದ್ದಾನೆ. ಸರಿ ಬಿಡು, ಆಯ್ತು ಬಿಡು, ಓಲೆ ಬಿಡು, ಮಲಿಕೋ. ನಿನ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಮಲಿಕೋ ಹೋಗು. ಇವನ ಹೆಸರು ತಟ್ಟಿ ಅಂತ ಇಕ್ಕಿದ್ದೀನಿ ಇವಾಗ. ಅಯ್ಯೋ ಮುದ್ದು ಪ್ರಾಣಿಗಳು. ಮನುಷ್ಯರಿಗೆ ಸಹಾಯ ಮಾಡ್ದಂಗೆ ಪ್ರಾಣಿಗೋಸ್ಕರ ಸಹಾಯ ಮಾಡಿ ತ್ಯಾಗ ಮಾಡ್ತಾವೆ. ಕೂತ್ಕೊಳ್ಳ, ನಿಂದಾಯ್ತು ಡ್ಯೂಟಿ. ಗಂಡಿನ ಡ್ಯೂಟಿ ಮುಗ್ದಿದೆ, ನಿನ್ನ ಹೆಂಡ್ರದಿದೆ ಇವತ್ತು. ಇವಾಗ ಸೆಕೆಂಡ್ ರೌಂಡ್ ಡ್ಯೂಟಿಗೆ ಹೋಗ್ತಾ ಇದೀವಿ ನಿಮ್ಮ ಹೆಂಡ್ರನ್ನ ಕರ್ಕೊಂಡು. ಮಲಿಕೋ ಆಯ್ತು. ಪಾಚು ಕುರಿ ನೆನೆ ಫುಲ್ಲು ಟೈಮ್ ಪಾಸ್ ಮಾಡ್ಕೊಂಡ್ ಬಂದವಳೆ. ಅವಳು ಅವಳು ಅಟೆಂಡ್ರ್ ಅವಳು ಇವಾಗ ನಿದ್ದೆ ಹೊಡಿತಾವಳೆ. ಇವಳು ಇಲ್ಲಿ ತೀಟೆ ಮಾಡ್ತಾ ಇದ್ದಾಳೆ. ಇವ್ರಿಗೆ ತೀಟೆ ನನ್ನ ಮಕ್ಳು ಇಲ್ಲಿ ಕೂತವೆ. ಇವ್ರಿಗೆ ಏನಾದ್ರೂ ಜವಾಬ್ದಾರಿ ಆಯ್ತಾ? ಇವಳಿಗೆ ಏನಾದ್ರೂ ಜವಾಬ್ದಾರಿ ಆಯ್ತಾ? ಎಲ್ಲಿ ಮೇಡಮ್, ಹೆಡ್ ಮೇಡಮು, ನಮ್ ಪುಟ್ಟಿ ಮೇಡಮು ಬೀರೋಡಿದಾಳೆ. ಬಾ ಮಗ ಹೋಗೋಣ. ಪುಟ್ಟವ್ವ ಅಲ್ಲೋಡಿ, ಅವಳಿಗೆ ಬ್ಯಾಂಡೇಜ್ ಎಲ್ಲ ಕಟ್ಟಿರೋದು. ಗೊತ್ತಾಗೋಯ್ತು ಅವಳಿಗೆ. ಬಾ ಮಗ, 3 days ಅವಳನ್ನ ಇಂಜೆಕ್ಷನ್ ಹಾಕ್ಸಕ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಹೋಗಮ್ಮ ಒಳಗಡೆ, ಬೇಗ ಬಂದ್ಬಿಡ. ಸರಿ ಕೂತ್ಕೊ, ಆರಾಮಾಗಿ ಕೂತ್ಕೊ. ನಡಿ ಆಯ್ತು ಹೋಗೋಣ. ನಮ್ಮ ಪುಟ್ಟವಂಗೆ ಅದು 3 ದಿನ ಅದು ಆಂಟಿಬಯೋಟಿಕ್ಸ್ ಹಾಕಿಸ್ಲೇಬೇಕಲ್ಲ. ಮುಂದಕ್ಕೆ ಹೋಗಿ. ಅವಳು ಇಮ್ಯುನಿಟಿ ಬೇರೆ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಅವಳನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ರಕ್ತದಾನ ಕೊಟ್ಟವ್ರು ಬರ್ತಾ ಇದ್ದಾರೆ ವಾಕಿಂಗ್ ಮಾಡ್ಕೊಂಡು. ಅವನು ಗೊಂಬೆ ಫೈಟಿಂಗ್ ಮಾಡ್ತಾ ಇದ್ದಾರೆ. ನೀನ್ ಹೆಂಡ್ತಿ ಕರ್ಕೊಂಡು ಹೋಗ್ಬತ್ತೀನಿ ಕಡ್ಲ. ಬೇಬಿ ಡೋಂಟ್ ಕೇರ್, ಲೆಟ್ಸ್ ಗೋ. ಅದು ಗೊತ್ತಾಯ್ತು ಅವ್ರು ಬೇರೆ ಮೆಥಡ್. ಇಲ್ಲಿ ವೈಟ್ ಇತ್ತು, ಈ ಪಿಂಕ್ ಆಗಿದೆ ನೋಡಿ. ಕಣ್ಣು ಕಣ್ಣಲ್ಲಿ ಯೂಶಲಿ ಗೊತ್ತಾಗಲ್ಲ ಕ್ಯಾಟ್ಸ್ ಅಲ್ಲಿ ಅಷ್ಟೊಂದು. ಬಂದು ನೋಡ್ತಾನೆ ಇದ್ರು ಪಾಪ. ನೋಡ್ತಾರೆ. ಆಮೇಲೆ ಇಲ್ಲೇ ನೋಡಿ ರಿಫ್ಲೆಕ್ಟ್ ಆಗ್ತಿದೆ. ಇದನ್ನು ಹಾಕಿ ನೀವು. ಇಂಪಾರ್ಟೆಂಟ್ ಯಾವ್ದು ಗೊತ್ತಾ ಇದ್ರಲ್ಲಿ? ಹಿಮೋಗ್ಲೋಬಿನ್ 5.6, HCT 16.5. ಅದು ಪುಟ್ಟಿದ್ದು, ಇದು ಪೋಸ್ಟ್ ಇದು ಕೊಟ್ಟೊಂದು ಇದು ಓಕೆ. ಇದು 16 ಜಾಸ್ತಿ ಇತ್ತು. PCB ಎಷ್ಟಿದು? 45.6. ಇದು ಪೋಸ್ಟ್ ಟ್ರಾನ್ಸ್ಫ್ಯೂಷನ್ ಅಲ್ವಾ? ಇಲ್ಲ ಅದು ಆಮೇಲೆ ಮಾಡ್ಲಿಲ್ಲ ಅವರು. ಓಕೆ ಆಯ್ತು. ಇದು ಸಿರಪ್ ಮಾಡಿ ಅಂದ್ರು. ಇಲ್ಲ ಅದು ಸಿರಪ್ ಕೊಟ್ಟಿದ್ರಲ್ವಾ? ಏನು ಹಾಕ್ಬೇಡಿ ಅಂತ ಅಂದ್ರು. ನಿನ್ನೆ ಇದು ಬ್ಲಡ್ ಎಲ್ಲ ಕೊಟ್ಮೇಲೆ ಅವರು ರಾಯಲ್ ಕೆನಿಂದು ಒಂದು ರಿಕವರಿ ಫುಡ್ ಕೊಟ್ಟರು, ಅದನ್ನ ಫೀಡ್ ಮಾಡಿದ್ವಿ ಅಷ್ಟೇ. ಮತ್ತೆ ಟ್ರೀಟ್ಸ್ ಕೊಟ್ಟಿದ್ರು. ಇವಾಗ ಶುರು ಮಾಡ್ತಾರೆ. ಸ್ವಲ್ಪನೇ ಕೊಡಿಸಿ, ಇಲ್ಲಾಂದ್ರೆ ಫುಡ್ ಅಲ್ಲಿ ಒಂದ್ ಸ್ವಲ್ಪ ಅಟ್ಲೀಸ್ಟ್ 1 ml ಆದ್ರೂ ಮಿಕ್ಸ್ ಮಾಡ್ತಾ ಹೋಗಿ ಒಂದು ಕಂಟಿನ್ಯೂಸ್ ಆಗಿ. ಆಯ್ತು, ಅದನ್ನ ನೆನ್ನೆ ಕೊಟ್ಟಿರಲಿಲ್ಲ, ಇವತ್ತಿನ ಶುರು ಮಾಡ್ತೀವಿ. ಅದು 360 rupees ಅದು ರಿಕವರಿ ಟೀಮ್. ತುಂಬಾ ಸಖತ್ ಕೆಲಸ ಮಾಡುತ್ತೆ. ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ತಿನ್ಲಿಲ್ಲ, ಬೇಡ ಅಂತ ಮುಖ ಸಿಂಡಿಸ್ಕೊಂಡು. ಅದೇ ಕಾಸ್ಟ್ಲಿ, ಅದೊಂದು ಪ್ರಾಬ್ಲಮ್ ಅಂದ್ರೆ ಕಾಸ್ಟ್ಲಿ. ಬಟ್ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ ಅಷ್ಟೆಲ್ಲ ಮಾಡ್ಬಿಟ್ಟು. ಈಗ ರೆಡಿ ಆದ್ಲಾ? ಸರಿ ಆಯ್ತಾ? ಖುಷಿ ಆಯ್ತಾ? ಈಗ ಹುಷಾರಾದ್ರೆ ಸಾಕು ನಮಗೆ. ಅಲ್ಲ ಅದೇ ಏನು ಮಾಡಲ್ಲ ಅವರು ಬ್ಲಡ್ದು ಅದು ಇದು ಅಂತ ಅನ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಫುಲ್ ಟೆನ್ಷನ್ ಆಗ್ಬಿಡ್ತು ನಮಗೆ. ನಾವು ಗ್ಯಾರಂಟಿ ಕೊಡಲ್ಲ, ಬ್ಲಡ್ ಮ್ಯಾಚ್ ಆಗಿಲ್ಲ ಅಂದ್ರೆ ಅಂತಲ್ಲ. ಗ್ಯಾರಂಟಿ ಅಂದ್ರೆ ಸ್ವಲ್ಪ ಡೌಟ್ ಇರುತ್ತೆ ಒಂದ್ಸಲಿ. ಟ್ರಾನ್ಸ್ಫ್ಯೂಷನ್ ನಾವು ಆಗಿದ್ದಾಗ್ಲಿ ಏನ್ ಮಾಡಿಸ್ಬಿಟ್ವಿ. ಪುಟ್ಟಿ ನೀನ್ ಗುಡ್ಡಾಗಿದ್ಯಂತೆ, ಡಾಕ್ಟರ್ ಹೇಳಿದ್ರು ನೋಡು. ನೀನ್ ಗುಡ್ಡಾಗಿದ್ಯಂತೆ. ನೋಡ್ದಾ? ಬೇಬಿದು ಬ್ಲಡ್ ಸ್ಟ್ರಾಂಗ್ ಬ್ಲಡ್ ನಿನ್ಗೆ, ಬೇಬಿದು. ಇಬ್ರು ಅಷ್ಟು ಪ್ರೀತಿ ಮಾಡ್ತಾರೆ. ಅವ್ನಿಗೆ ಬ್ಲಡ್ ಡೊನೇಟ್ ಮಾಡಿದ ಅವನೇ ಮೇಲು, ಅಷ್ಟು ಪ್ರೀತಿ ಇಬ್ರು. ನೆನೆ ಅಲ್ಲಿ ಆಸ್ಪತ್ರೆಯಲ್ಲೂ ಅಷ್ಟೇ, ಇಬ್ರು ಬಾಕ್ಸ್ ಕೂತಿದ್ರೆ ಡಾಕ್ಟರ್ ವಿಕ್ರಮ್ ಅಂತ ಪುಟ್ಟಿಗೆ ಸರ್ಜರಿ ಮಾಡಿ ಟ್ರೀಟ್ ಮಾಡ್ತಾ ಇರೋದು. ಚನ್ನಪಟ್ಟಣ ಡಾಕ್ಟ್ರು, ವೆಟರ್ನರಿ. ಚೆನ್ನಾಗಿ ನೋಡಿದ್ರು. ನಮ್ಮ ಪುಟ್ಟಕ್ಕ ಹುಷಾರಾಗಿದ್ದಾಳೆ ಅಂತ ಹೇಳಿ ಗುಡ್ ಅಂತ ಹೇಳಿದ್ರು ನಮ್ಮ ಪುಟ್ಟಿನ. ಇನ್ನು 5 days ಏನಾದರೂ ಇಲ್ಲಿ ಬೆಟ್ಟಾದರೆ ಡ್ರೆಸ್ಸಿಂಗ್ ಬರಬೇಕು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ದಾರೆ. ಇವತ್ತೊಂದು IV ಹಾಕ್ತಾರಂತೆ. ನೆನ್ನೆಯಿಂದ ಸ್ವಲ್ಪ ಊಟ ಕಮ್ಮಿ ತಿಂತಿದ್ದಾಳಲ್ಲ.
ಸುಸ್ತಿದ್ದಾಳೆ. ಸುಸ್ತಿದೆ, ಚೂರು ತಿಂದಿದ್ದಾಳೆ, ಜಾಸ್ತಿ ತಿಂದಿಲ್ಲ ಇನ್ನ. ಸೊ ಅದಕ್ಕೆ ಇವಾಗ ಒಂದು IV ಹಾಕಿದ್ರೆ ಸರಿ ಹೋಗ್ತಾಳೆ. ಡುಮಕ್ಕ ಹೋಗಮ್ಮನೆ ಬಹು ಗುಡ್ಡು ಮಗ ನೀನು. ಗುಡ್ಡಾಗಿದ್ದಾಳೆ ಪುಟ್ಟಿ. ಇಂಜೆಕ್ಷನ್ ಹಾಕಿಸ್ಕೊಂಡು ಈಗ ಡ್ರಿಪ್ಸ್ ಹಾಕಿ ಚೂರು ಡ್ರಿಪ್ಸ್ ಚೂರು ಹಾಕಿಸ್ಕೊಂಡು ಮನೆಗೆ ಹೋಗೋಣ ಅಷ್ಟೇ. ಆಯಿತು ಮಗ, ನೀನು ಸ್ಟ್ರಾಂಗ್ ಗುಡ್ ಅಂತೆ. ನೀನು ಅಂತರ ಗಟ್ಟಿ ಪಿಂಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹಾಂ, ಆಗ್ಲೇ ಪಿಂಕಿ ಆಗ್ಬಿಟ್ಟಿದೆ ಅವಳಿಗೆ ಕಣ್ಣೆಲ್ಲ. ಇವಾಗ ಮುಂಚೆ ವೈಟ್ ಇತ್ತು, ನಿನ್ನೆ ಬ್ಲಡ್ ಹಾಕೊಂಡ್ಮೇಲೆ ನೋಡಿ ಪಿಂಕಿ ಆಗಿದೆ. ಗುಡ್ಡಾಗಿದ್ದಾಳೆ ಅವಳು. ಬೇಬಿ ಪಿಂಕಿ ಆಗಿದ್ದಾಳೆ. ಬೇಬಿ ಬ್ಲಡ್ ಹಾಕೊಂಡು ಬೇಬಿ ಪಿಂಕಿ ಆಗಿದ್ದಾಳೆ. ಗುಡ್ಡವಳು. ಚೂರು ಹಾಕ್ಸ್ಕೊಂಡು ಇದೆಲ್ಲ ಬಿಸಾಕ್ಬಿಟ್ಟು ಇವತ್ತು ಮನೆಗೆ ಹೋಗೋಣ. ಓಡೋಗ್ಬಿಡೋಣ. ಪುಟೀಸ್ ಬ್ಯಾಕ್ ಆಯಿತು. ಅವಳಿಗೆ ಇಂಜೆಕ್ಷನ್ ಎಲ್ಲ ಇವಾಗ ಮನೆಗೆ ಹೋಗಿ ಅವಳಿಗೆ ಮೆಡಿಸನ್ ಹಾಕಕ್ಕೆ ಹೇಳಿದ್ದಾರೆ. ಮೆಡಿಸನ್ ಹಾಕ್ಬೇಕು ಇವತ್ತಿಂದ. ನಿನ್ನೆಯಿಂದ ಕೊಟ್ಟಿರಲಿಲ್ಲ ಅವಳಿಗೆ, ಇವತ್ತಿಂದ ಮೆಡಿಸನ್ಸ್ ಹಾಕಬೇಕು. ಏನು ರಾಮಾಯಣ ಮಾಡ್ತಾಳೆ ಗೊತ್ತಿಲ್ಲ ಮೆಡಿಸನ್ಗೀಗ. ಇಂಜೆಕ್ಷನ್ ಹಂಗೆ ಹಾಕ್ಸಿದ್ವಿ IV-ನಲ್ಲಿ. ಬಾಯಲ್ಲಿ ಕೊಡಬೇಕು ಅಂದರೆ ಪಾಪ ಬೆಲೆ ಡ್ಯಾನ್ಸ್ ಮಾಡ್ತಾಳೆ. ಹೆಚ್ಕೊ. ಮುಚ್ಚಳಲ್ಲಿ ಎತ್ಕೊಂಡು ಓಡೋಗಿದ್ಲು ಅವಳು ಗೊತ್ತು. ಅವಳು ನೋಡಿ ಉಳ್ಳ ಅಮ್ಮ ಪುಟ್ಟಿ ತಿನ್ನಕ್ ಬಿಡ್ತಿಲ್ಲ ನೋಡಲ್ ಕುರಿ ಬಾಯಿ ಹಾಕಿದ್ಲು. ಬಾ ಮಗ, ಅವಳಿಗೆ ಸಪ್ರೇಟಾಗಿ ಕೊಡು. ಪುಟ್ಟಿ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಮಾ, ಹುಷಾರಾಗಬೇಕು ಬೇಗ ಬೇಗ. ಬೇಬಿ ಯಾಕಮ್ಮ ಡ್ರೈ ಫ್ರೂಟ್ ತಿಂತವನೆ. ಡ್ರೈ ಫ್ರೂಟು ಯಾವ್ದು ಬೇಕಾದ್ರೆ ಹೊಟ್ಟೆ ತುಂಬ ತಿನ್ಲಿ, ಆ ಥರ ಏನಿಲ್ಲ. ಅವ್ನು ತಿನ್ಸು, ರಾಯಲ್ ಕೆನಿನ್ ತಿನ್ಸು. ಅವನಿಗೆ ತೋರಿಸೋದು ರಾಯಲ್ ಕೆನಿನು ರಿಕವರಿ ಅಂತ ಹೇಳ್ಬಿಟ್ಟು ಇದು ಫುಡ್ಡು. 390 rupees ಇದು 1 ಟಿನ್ನಿಗೆ. ತುಂಬಾ ಒಳ್ಳೇದಿರುತ್ತೆ ಅವ್ರಿಗೆ. ಡಾಕ್ಟರ್ ಹೇಳಿದ್ರು ತುಂಬಾ ಒಳ್ಳೇದು, ಅವ್ರಿಗೆ ಹೆಲ್ಪ್ ಮಾಡುತ್ತದು ಅಂತ ಹೇಳಿದ್ರು. ತಿನ್ನಕ್ಕೆ ಬಿಡಲ್ಲ ಮಮ್ಮಿ ಅವನಿಗೆ. ಮುಖ ನೋಡಿ ಹೆಂಗ್ ತಿರ್ಗಿಸ್ತಾನೆ. ಮುಖ ಅವನಿಗೆ ಇಲ್ಲ, ಅವ್ನಿಗೆ ಹೊಸ ಊಟ ಅಲ್ಲ ನೋಡ್ದ. ಗೊತ್ತವನಿಗೆ ಅದು ಮೆಡಿಸನ್ ಹಳೆ ಊಟನೇ ಬೆಸ್ಟ್ ಅಂತಾನೆ. ಪುಟ್ಟಿಗೆ ಇವಾಗ ಮೆಡಿಸಿನ್ ಬೇರೆ ಹಾಕ್ಬೇಕು. ಒಂದ್ ರಾಶಿ ಮೆಡಿಸಿನ್ಸ್ ಇದೆ. ಎಲ್ಲ ಗೊತ್ತಮ್ಮ, ಎಲ್ಲ ಗೊತ್ತು ಇವ್ರಿಗೆ. ಸ್ವಲ್ಪ ಕುರಿನ್ ಕರ್ಕೊಮ್ಮ. ಬಾ ಕುರಿ ಈ ಕಡೆ. ಪಾಪಮ್ಮ, ಪಾಪ ಅವಳಿಗೆ ಹಬ್ಬು ಆಗಿದೆ ಅಲ್ವಾ, ಬೇಗ ಹುಷಾರಾಗ್ಲಿ ಅಲ್ವಾ. ತಗೊಂಡು ಸರಿ ತಿನ್ನು ಪುಟ್ಟಿಮ್ಮ. ಗುಡ್ಡು ನೀನು ಯಾರಿಗೂ ಕೊಡ್ಬೇಡ, ಒಬ್ಳೆ ತಿನ್ನು. ನೋ ಶೇರಿಂಗ್. ಒಂಟೆ ಓದ್ಲು ಕಣ್ ಮಮ್ಮಿ. ಮಮ್ಮಿ ಇವಳು ಬಾಯಿ ಹಾಕಂದು ಇವಳು ಬಂದು. ಗುಲಾಬಿ ತಿಂದ್ರೆ ಏನ್ ಪರವಾಗಿಲ್ಲ. ಅವಳಿಗೆ ಯಾರಾದ್ರೂ ಬಂದ್ರೆ ಅವಳಿಗೆ ಇಷ್ಟ ಇಲ್ಲ. ಅವಳು ಒಬ್ಳೆ ಆರಾಮಾಗಿ ತಿನ್ಬೇಕು. ಪಾಪ ತಿನ್ನಕ್ ಬಂದಿದ್ದಾಳು ಅವಳು. ಇವಾಗ ಇವ್ರ ಸೆಂಟ್ರಿಗೆ ಬಂದ್ರೆ ಹೋಯ್ತಾಳು ಅವಳು. ಅವಳು ತಿನ್ನಿಸ್ಬಿಡ್ತೀನಿ ನಾನು. ಮೆಡಿಸನ್ಸ್ ಇದೆ, 3 ಥರ ಮೆಡಿಸನ್ಸ್ ಕೊಟ್ಟಿದ್ದಾರೆ. ಈಗ ಮೆಡಿಸನ್ ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಅದು ಏನೇನು ಔಷಧ ಮಾಡ್ತಾಳೋ ನನಗೆ ಗೊತ್ತಿಲ್ಲ. ನೋಡಿ ಇದು ಸಿರಪ್ ಕೊಟ್ಟಿದ್ದಾರೆ ಅವಳಿಗೆ. ಚಿಕನ್ ಫ್ಲೇವರ್ ಅಂತಿದು, ಚಿಕನ್ ಫ್ಲೇವರ್ ಸಿರಪ್ಪು. ಊಟ ಮಿಕ್ಸ್ ಮಾಡೋದು ನಡೆಯುತ್ತೆ ಅಂದ್ರೆ ಒಳ್ಳೆ. ಸದ್ಯಕ್ಕೆ ಊಟ ಅಷ್ಟೊಂದು ಮಾಡಲ್ಲ. ಇದೊಂದು, ಇದನ್ನ ಫ್ರಿಜ್ಜಲ್ಲಿ ಇಡಬೇಕು. ಓಪನ್ ಮಾಡಿದ್ಮೇಲೆ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಆಮೇಲೆ ಇದೊಂದು ಮಾತ್ರೆ ಕೊಟ್ಟಿದ್ದಾರೆ, ಮಾತ್ರೆ ಹಾಕಬೇಕು. ಸೊ ಈ 3 ಮೆಡಿಸನ್ ಅವಳಿಗೆ ಇವಾಗ ಕೊಡಬೇಕು ನಾನು. ನೋಡಿ ಇವಾಗ ಬಂದ್ಲು, ಎಲ್ಲರದು ಆದ್ಮೇಲೆ ಇವಾಗ ಬಂದವಳೆ. ಇವಾಗ ಅವಳಿಗೆ ಮಾತ್ರೆ ಹಾಕೋದು ಟಾಸ್ಕ್ ಐತೆ. ತಿಂದು ಬೇಗ ತಿಂದು ಬೇಗ ತಿಂದು. ಒಂಟೆ ಓದ್ಲು ಕಣ್ ಮಮ್ಮಿ. ಮಗ ಪುಟ್ಟಿ ಬಾ, ಪುಟ್ಟಿ ಒಂದ್ ಮಾತ್ರೆ ಹಾಕ ಮಗ. ಮಗ ಒಂದೇ ಒಂದ್ ಮಾತ್ರೆ ಹಾಕಬಿಡು ಮಗ. ನಮ್ಮ ಮನೆಯಲ್ಲಿ ಏನು ಅಂತ ಅಂದ್ರೆ ಮೆಡಿಸನ್ ಹಾಕಿಸ್ಕೊಳ್ಳೋದ್ರಲ್ಲಿ ವಷ್ಟು ಪುಟ್ಟಿ. ಬೇರೆ ಎಲ್ಲರಿಗೂ ನಾನು ಮಾತ್ರೆ ಹಾಕ್ತೀನಿ, ಎಲ್ಲರಿಗೂ ನಾನು ಒಬ್ಳೆ ಹಾಕ್ತೀನಿ. ಇವಳು ಮಾತ್ರ ರಾಂಗ್ ಅಂದ್ರೆ ಹೆವಿ ರಾಂಗ್ ಅಂದ್ರೆ ಅಷ್ಟು ರಾಂಗ್. ಇವಳು ಭಾರಿ ಕಷ್ಟ ಮಾತ್ರೆ ನುಂಗ್ಸೋದು. ಆದರೆ ಇವಾಗ ನಾವು ನುಂಗಿಸ್ಲೇಬೇಕು, ಅವಳು ಹುಷಾರಾಗಲೇಬೇಕು. ಅಲ್ಲಿ ನೋಡಿ ತೊಡೆ ಮೇಲೆ ಕೂರಿಸ್ಕೊಂಡು ಇವಾಗ ಒಂದು ಮಾತ್ರೆ ಹಾಕ್ಬೇಕು ಅವಳಿಗೆ. ಏನೇನು ಆಟ ಆಡ್ತಾಳೆ ಇವಾಗ. ಎಷ್ಟು ಕೇರ್ಫುಲ್ಲಾಗಿ ಹಿಡ್ಕೋಬೇಕು ಅವಳ ಅಂದರೆ, ಕೈಯಲ್ಲಿ IV ಡ್ರಿಪ್ಸ್ ಇದೆ, ಹೊಟ್ಟೆ ಕುಯ್ದವ್ರೆ. ಈ ಕಡೆ ಅವಳಿಗೆ ಮಾತ್ರೆ ಹಾಕಬೇಕು. ಇಲ್ಲಿ ನಾನು 2 ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಬಾಯಿಗೆ ಹಾಕ್ಬೇಕು ಅವಳಿಗೆ. ಕಚ್ತಾಳೆ. ಮಗುಗ ತಿಂಡಿ ಕೊಡೆ. ಆ ತಿಂಡಿಯಲ್ಲಿ ಹಂಗೆ ಮಾಡ್ಬೇಡ ನೀನು ಮಮ್ಮಿ. ಏನು ಮಾಡು ಗೊತ್ತಾ, ಊಟದೊಳಗಡೆ ಒಂದು ಬಾಲ್ ಉಂಡೆ ಮಾಡಿಬಿಟ್ಟು ಮಾತ್ರೆ ಹಾಕ್ಬಿಡು ಅವಳಿಗೆ. ಇಲ್ಲ ಅಂದರೆ ಅವಳು ರಾಂಗೋಳು. ಅವಳಿಗೆ ಗೊತ್ತು ಮೈ ಕ್ಯಾಟ ನಾನಾಗೆ ಮುಂಡ ಮಾಡ್ತಾರೆ ಅಂತ ಗೊತ್ತು ಅವಳಿಗೆ. ಫಾರಿನಲ್ಲಿ ಬೆಕ್ಕಲ್ಲಿ ನೋಡಿದ್ಯಾ ಎಷ್ಟು ಚೆನ್ನಾಗಿ ಮಾತ್ರೆ ನುಂಗ್ತವೆ. ನಮ್ಮ ಮನೇಲಿ ರಾಂಗ್ ಅಂದರೆ ಇವಳೇ ರಾಂಗು. ಮಾತ್ರೆ ಹಾಕಿಸ್ಕೊಳ್ಳಲ್ಲ, ರಾಂಗ್ ಪಾರ್ಟಿ ಇವಳು. ಸಿರಪ್ ನುಂಗ್ಬೇಕು, ಮಾತ್ರೆ ತಗೋಬೇಕು ಅಂದ್ರೆ ಆಗಲ್ಲ.
ಬರೀ ಇದೆ ಡ್ರಿಪ್ಸ್ ಹಾಕಿಸ್ಕೊಂಡು ಕೂತ್ಕೋತಿಕಂದ ನೋವಾಗುತ್ತೆ ಮೊನ್ನೆ. ನಾನು ಅದನ್ನ ಲಿಕ್ವಿಡ್ ಫಾರ್ಮ್ ಮಾಡಿದ್ರು ಅವಳು ಅದನ್ನ ನುಂಗಲ್ಲ, ಮನೆಯೆಲ್ಲ ಗಲೀಜು ಮಾಡ್ತಾಳೆ. ಈಗ ನನಗೆ ಆಪ್ಷನ್ ಇರೋದು ಅವಳಿಗೆ ಹಂಗೆ ನುಂಗಿಸ್ಬೇಕು, ಆಪ್ಷನ್ ಇಲ್ಲ. ಅವಳು ಏನು ಗಲಾಟೆ ಮಾಡೋದು, ಇವಾಗ ಮಾತ್ರ ಹೋಗ್ಲೇಬೇಕು ಅವಳಿಗೆ, ಅವಳು ರಿಕವರಿ ಆಗಲೇಬೇಕು. ಪುಟ್ಟಿ ನಾನು ಬಂದರೆ ಈಗ ಬೇಡ, ನಾನು ಸರಿಯಾಗಿ ಇಟ್ಕೊಬಿಡ್ತೀನಿ. ಮಗ ನೋವಾಗದೆ ಹ್ಯಾಂಡಲ್ ವಿತ್ ಕೇರು. ನಮ್ಮನ್ನೇ ಎದುರಿಸ್ತಾಳು ಅವಳು, ವಾಸನೆ ಇಷ್ಟ ಇಲ್ಲಮ್ಮ ಅವಳು ನಮ್ಮನ್ನ ಎದುರಿಸೋದು ಅವಳು. ಬೇರೆ ಅದು ಟ್ರೀಟ್ಸ್ ಅದ್ಬಿಟ್ಟು ಕೊಡ್ಲಾ? ಇಲ್ಲಿ ಅಮ್ಮ ಊಟ ಅಲ್ಲೇ ಇದೆ ನೋಡು, ಅದ್ರೊಳಗಡೆ ಉಂಡೆ ಮಾಡ್ಬಿಟ್ಟು ಬಾಯಿಗೆ ಹಾಕುವಂತೆ. ಪಾಪ ನಿಂಗೆ ನೋವಾಗುತ್ತೆ ಪಾಪ, ಹಿಂಗೆಲ್ಲ ಆಡಿದ್ರೆ ನೋವಾಗಲ್ವಾ? ನಾನು ಬರ್ತೀನಿ, ಈಗ ಹಿಡ್ಕೊತೀನಿ. ಈಗ ಉಡ್ದು ಬಿಡ್ತಾಳೆ, ಬೇಡ ಕಣೆ ತಿಂತಾಳೆ, ಸುಂದರ ಅವಳು, ಗುಡ್ಡಾಗಿದ್ದಾಳೆ ಅವಳು. ನೋವಾಗುತ್ತೆ ಮಗ ಹೊಟ್ಟೆ. ಇರು ಮಾ ಮಾ ಹಂಗ್ ಮಾಡ್ಬೇಡಮ್ಮ, ಒಂದು ತುತ್ತು ಎತ್ಕೊಮ್ಮ, ಮಧ್ಯದಲ್ಲಿ ಮಾತ್ರ ಇಟ್ಬಿಡು. ಅವಳು ಎಸ್ಕೇಪ್ ಆಗ್ತಾಳೆ ಇವಾಗ, ಅಂದ್ರೆ ಕೈಗೆ ಸಿಗಲ್ಲ, ಎಲ್ಲಾದ್ರೂ ಹೋಗಿ ಬಚ್ಚಿಕೊಂಡ್ತಾಳೆ. ಪ್ಲೀಸ್ ನಿಂತಮ್ಮ, ಕಾಲು ಹಿಡಿತೀನಿ, ಕೈ ಹಿಡಿತೀನಿ. ನೋಡಿ ಮಾತ್ರ ಎಲ್ಲಿದೆ, ಊಟ ಕೊಡ್ತಾ ಇರೋದು ನಾನು ಅವಳಿಗೆ. ಮೊಮ್ಮ ತಿನ್ಕೊಂಡು ನನ್ನಮ್ಮ ಮಿಂಡ್ರಿ ಕೆಟ್ಟದು. ನೋವಾಗುತ್ತೆಮ್ಮ, ನೋವಾಗುತ್ತೆ ಕಂದಮ್ಮ. ಪುಟ್ಟಿ ನಾನು 2 ಸಿರಪ್ ಹಾಕೋಷ್ಟೊತ್ತಿಗೆ 1 hour ಮಾಡಿಸ್ತೀಯ ಪುಟ್ಟಿ, ಗ್ಯಾರಂಟಿ. ಇವತ್ತು ಹಾಕ್ಲೇಬೇಕು, ಆಪ್ಷನ್ ಇಲ್ಲ ಗೈಸ್. ಸೊ ಅವಳಿಗೆ ನೋವಾಗುತ್ತೆ ಅಂತಾನು ನಾವು ಕೂತ್ಕೊಂಡ್ರೆ ಅಷ್ಟೇ. ಹೆಂಗ್ ಹೋಗಿತ್ತಾಳೆ ನೋಡಿ ಅವಳು, ಎಷ್ಟು ದೂರಕ್ಕೆ ಎಸಿತಾಳೆ. ನೋವಾಗುತ್ತೆ, ನಿನಗೆ ನೋವಾಗುತ್ತೆ. ಯಾಕೆ ಹೋಗಿ ಒಂಚೂರು ನೀ ಬರೇ ಕುರಿ ಕಡೆ, ಆ ಕಡೆ ಹೋಗಿ. ಅವಳು ಎಲ್ಲಿ ಬಿದ್ರೆ ಅವಳು ಹೋಗಿಯೋದನ್ನು ವಾಪಸ್ ತಂದು ಊಟ ತಿಂತಾಳೆ. ನುಂಗ ಹೋಗ್ಬೇಕು ಈಗ ಒಳಗೆ. ಉಗಿದ್ರೆ ತುರ್ಕ್ತೀನಿ ಮತ್ತೆ ನಾನು. ಹಂಗೆ ತುರ್ಕ್ಬೇಕು ಅವಳಿಗೆ ದಿನ. ಬರ್ತೀನಿ ಈಗ. ಇವಾಗ 2 ಸಿರಪ್ಸ್ ಮಗುನ ಬೈಬೇಡ, ಗುಡ್ಡಾಗಿದ್ದಾಳೆ. ಗುಡ್ಡ ಅಂತ ಕಮೆಂಟ್ ಹಾಕ್ಬಿಡಿ. ನಮ್ಮ ಪುಟ್ಟಿ ಮಾತ್ರ ನುಂಗ್ತು. ಮತ್ತೆ ಊಟದ ಒಳಗಡೆಗೆ ಈ ಮುದ್ದೆ ಒಳಗಡೆ ಮಕ್ಳಿಗೆ ಇವಾಗ ಅವಳು ಊಟ ತಿನ್ನಕ್ಕೆ 10 ಸತಿ ಯೋಚನೆ ಮಾಡ್ತಾಳೆ, ನೀನ್ ಮಾತ್ರ ಇಟ್ಟಿರ್ತೀಯ ಅಂತ. ಮೋಸ ಮಾಡ್ಬಿಡ್ತಾರೆ. ಆಯ್ತು, 5 minutes ಬ್ರೇಕ್. ಐ ಆಮ್ ಕಮಿಂಗ್. 2 ಸಿರಪ್ಸ್. ಕೋಪರಲ್ಲಿ ಬಾಲ ಎಲ್ಲ ಗೊತ್ತವಳಿಗೆ. ಸಾರಿ ಕಂದ. ಸಾರಿ ಬಂಗಾರ, 1 ವಾರ ಅಡ್ಜಸ್ಟ್ ಮಾಡ್ಕೋ ಬಂಗಾರ. ನೀನು ಹುಷಾರಾಗೋಯ್ತಿ, ಆಮೇಲೆ ನಿನ್ ಸವಸಕ್ಕೇನೋ ಬರಲ್ಲ. ಆರಾಮಾಗಿ ನೆಮ್ಮದಿಗಿರು ನೀನು. ಲೇಡೀಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್. ಪಾಪ ಇಷ್ಟ ಇಲ್ಲಮ್ಮ ಮಾತ್ರೆ. ಸೊ ಈ ಥರ ಅವಳನ್ನ ಕೇರ್ ಮಾಡಿ, ಮಾತ್ರೆ ನುಂಗಿಸಿ, ಊಟ ತಿನ್ನಿಸಿ 10 days ಅವಳನ್ನ ನೋಡ್ಕೊಳ್ಬೇಕು. ಆ್ಯಕ್ಚುಲಿ 1 month ನೋಡ್ಕೊಳ್ಳಿ, ಚೆನ್ನಾಗಿ ಹೀಲ್ ಆಗ್ತಾಳೆ ಅಂತ ಅಂದಿದ್ದಾರೆ ಡಾಕ್ಟ್ರು. ಎಷ್ಟಾಗುತ್ತೋ ಅಷ್ಟು ನಮ್ಮ ಅಮ್ಮನೂ ಪ್ರಯತ್ನ ಪಡ್ತಾರೆ, ನಾನು ಪ್ರಯತ್ನ ಪಟ್ಟು ಮಗುನ ಹುಷಾರು ಮಾಡೋಣ. ನೀವೆಲ್ಲರೂ ಬ್ಲೆಸ್ ಮಾಡಿ ಮಗು ಹುಷಾರಾಗಲಿ, ಚೆನ್ನಾಗಾಗಲಿ ಅಂತ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ.